ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮೀಶೋಯಿಂದ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ, ಹೋಮ್ ಡೆಕೋರೇಟಿವ್ ಐಟಮ್ಸ್ನ. ಸೊ ಏನೇನು ತರಿಸ್ಕೊಂಡಿದ್ದೀನಿ ಅಂತ ಹೇಳಿ ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ತುಂಬ ಕಮ್ಮಿ ಬೆಲೆಗೆ ನಾನು ಹುಡುಕಿ ಕೆಲವೊಂದಷ್ಟು ಡೆಕೋರೇಟಿವ್ ಐಟಮ್ಸ್ನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಎಲ್ಲವೂ ಕೂಡ. ಸೊ ಇವಾಗ ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿದೆ ಏನು ಅಂತ. ನಾನು ಕಸ್ಟಮರ್ ರಿವ್ಯೂ ಎಲ್ಲ ಹುಡುಕಿ ಯಾವುದೇ ಚೆನ್ನಾಗಿದೆ ಅಂತ ನೋಡಿ ತರಿಸ್ಕೊಂಡಿದ್ದೀನಿ. ಯಾಕಂದರೆ ಮೊನ್ನೆ ಒಂದು ಸ್ವಲ್ಪ ಖಾಲಿ ಹೊಡಿತದೆ ಗೋಡೆಗಳೆಲ್ಲ, ಹಾಗಾಗಿ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಹೇಳಿ. ಸೊ ಎಷ್ಟು ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ ಅಂತ ತೋರಿಸಿ. ಸೊ ಇಷ್ಟು ಪ್ರಾಡಕ್ಟ್ ಕೂಡ ತರಿಸ್ಕೊಂಡಿದ್ದೀನಿ ಮೀಶೋಯಿಂದ. ತುಂಬ ಪ್ರಾಡಕ್ಟ್ಸ್ ಇದೆ. ಮಧ್ಯಾಹ್ನನೇ ಎಲ್ಲ ಅನ್ಪ್ಯಾಕ್ ಮಾಡಿದ್ವಿ, ಯಾಕಂದರೆ ನಮ್ಮ ಮತ್ತೆ ನೋಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲ ಅನ್ಪ್ಯಾಕ್ ಮಾಡಿ ಹಾಗೆ ಇಟ್ಟಿದ್ದಾರೆ. ಸೊ ಇವಾಗ ನೋಡಬೇಕು ಏನೇನಿದೆ ಅಂತ ಹೇಳಿ. ಸೊ ಫಸ್ಟ್ ಒನ್ ಬಂದು ಅರೋಮಾ ಆಯಿಲ್ ಡಿಫ್ಯೂಸರ್ ಅಂತ ಹೇಳಿ. ಸೊ ಇದು ಈ ರೀತಿಯಾಗಿರುತ್ತೆ. ಇದು ಸೆರಾಮಿಕ್ಕು. ಇದ್ರ ಜೊತೆಗೆ ಒಂದು ನಮಗೆ ಎಸೆನ್ಷಿಯಲ್ ಆಯಿಲ್ ಕೂಡ ಕೊಟ್ಟಿರ್ತಾರೆ, ಅರೋಮಾ ಆಯಿಲ್. ಇದು ತುಂಬ ಫ್ರೇಗ್ರೆನ್ಸಲ್ಲಿ ಸಿಗುತ್ತೆ, ಸ್ಯಾಂಡಲ್ ಆಗಿರ್ಬೋದು, ರೋಸ್, ಈ ಥರದ್ದೆಲ್ಲ ಸಿಗುತ್ತೆ. ಇದು ಸೆಪ್ರೇಟಾಗಿ ಕೂಡ ಸಿಗುತ್ತೆ. ಸೊ ನಾನು ಇದು ಒಂದು ತರಿಸ್ಕೊಂಡಿದ್ದೀನಿ, ಹೇಗಿರುತ್ತೆ ನೋಡೋಣ ಅಂತ ಹೇಳಿ. ಸೊ ಇಲ್ಲಿ ಸೆಂಟರಲ್ಲಿ ಹೋಲ್ ಇರುತ್ತೆ. ಇಲ್ಲಿ ಕ್ಯಾಂಡಲ್ನ ಹಚ್ಬಿಟ್ಟು ಇಲ್ಲಿಗೆ ಒಂದು ಸ್ವಲ್ಪ ಡ್ರಾಪ್ ಹಾಕಬೇಕು ಎಸೆನ್ಷಿಯಲ್ ಆಯಿಲ್ನ. ಸೊ ಅವಾಗ ಒಂಥರ ಫುಲ್ ಫ್ರೇಗ್ರೆನ್ಸ್ ಮನೆಗೆ ತುಂಬ ಗಮ್ ಅಂತ ಇರುತ್ತೆ. ಸೊ ಇದ್ರ ಪ್ರೈಸ್ ಎಷ್ಟು ಏನು ಅಂತ ಹೇಳಿ ನಾನು ಸೈಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಯಾಕಂದ್ರೆ ನನಗೆ ಮರ್ತೋಗ್ಬಿಟ್ಟಿದೆ, ತುಂಬ ದಿನ ಆಗಿದೆ ಆರ್ಡರ್ ಮಾಡಿ. ನಾನು ಅರೌಂಡ್ 130 ಒಳಗಡೆನೇ ಇದೆ. ಇದು ಬಂದು ನಾನು ಆರ್ಡರ್ ಮಾಡಿರೋದು ಸ್ಟಿಕ್ಕರ್ಸು. ಇದು ಬಂದು ಸ್ವಿಚ್ ಬೋರ್ಡ್ ಬರುತ್ತಲ್ವ, ಸ್ವಿಚ್ ಬೋರ್ಡ್ ಮೇಲೆ ಹಾಕುವಂತಹ ಸ್ಟಿಕ್ಕರ್ಸು. ಸೊ ಇದಕ್ಕೆ ಐ ಥಿಂಕ್ ನಾನು 97 ರೂಪೀಸ್ ಏನೋ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ಸೊ ಪ್ರೈಸ್ ಎಷ್ಟಿದೆ ಅಂತ ಹೇಳಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಸೈಡಲ್ಲಿ, ನೀವು ಚೆಕ್ ಮಾಡ್ಬೋದು. ಇಲ್ಲಿ ಟೋಟಲ್ ಆಗಿ 6 ಸ್ಟಿಕ್ಕರ್ಸ್ ಇದೆ. ಅಂದರೆ 6 ಅಂದರೆ 12 ಸ್ಟಿಕ್ಕರ್ಸ್ ಆಗುತ್ತೆ. ಸ್ವಿಚ್ ಬೋರ್ಡ್ ಮೇಲೆ ಕೂಡ ಹಾಕ್ಬೋದು, ಅಥವಾ ವಾಲ್ಗೆ ಕೂಡ ನೀವು ಹಾಗೇನೆ ಸ್ಟಿಕ್ ಮಾಡ್ಕೊಳ್ಬೋದು. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆ್ಯಂಡ್ ಡಿಫ್ರೆಂಟ್ ಡಿಸೈನ್ಸಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ನಿಮಗೆ ಬೇಕಿದ್ರೆ ನೀವು ಚೆಕ್ ಮಾಡಿಬಿಟ್ಟು ತೊಗೊಳ್ಬೋದು. ಸೊ ಈ ಥರ ಇದೆ. ನನಗೆ ಇದು ಇಷ್ಟ ಆಯಿತು, ಒಂಥರ ಫ್ಲವರ್ಸ್ ಮತ್ತು ಗ್ರೀನರಿ ಥರ ಇದೆ ಅಲ್ವಾ, ಹಾಗಾಗಿ ಸ್ವಿಚ್ ಬೋರ್ಡ್ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ವರ್ತ್ ಅಂತ ಅನಿಸುತ್ತೆ ಪ್ರೈಸಿಗೆ. ಸೊ ಥರ್ಡ್ ಒನ್ ಬಂದು ಇದನ್ನು ನಾನು ಚಿಕ್ಕಪೇಟೆಯಲ್ಲಿ ಕೂಡ ನೋಡಿದ್ದೆ, ಬಟ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ಅಂದರೆ ಐ ಥಿಂಕ್ 200 ರೂಪೀಸ್ ಏನೋ ಹೇಳಿತ್ತು, ಹಾಗಾಗಿ ನಾನು ತೊಗೊಂಡಿರಲಿಲ್ಲ. ಆನ್ಲೈನಲ್ಲೇ ಕಮ್ಮಿ ಇದೆ ಅಲ್ವಾ, ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡಿರಲಿಲ್ಲ. ಇವಾಗ ಆರ್ಡರ್ ಮಾಡಿದ್ದೆ ಬಂದ ತಕ್ಷಣ ಚಿಕ್ಕಪೇಟೆಯಿಂದ. ಬರ್ತಾನೆ ಇಲ್ಲ ಇದು. ಇದಕ್ಕೆ ಏನು ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ಇದು ಬಂದು ಸಾಂಬ್ರಾಣಿ ಏನಾದರೂ ಹಚ್ತೀವಲ್ವ ಮನೇಲಿ, ಆವಾಗ ಇದು ಒಳಗಡೆ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇಡೋದು. ಸೊ ಇಲ್ಲಿಂದ ಹೊಗೆ ಎಲ್ಲ ಬರುತ್ತೆ, ಒಂಥರ ಸ್ಪ್ರೆಡ್ ಆಗುತ್ತೆ ಹೊಗೆ ಎಲ್ಲ. ನಾವು ಧೂಪ ಹಾಕಿದಾಗ ಬರೀ ಸೆಂಟ್ರಲ್ಲಿ ಮಾತ್ರ ಹೋಗುತ್ತಲ್ವ. ಸೊ ಇದರಲ್ಲಿ ಹಾಕಿಟ್ರೆ ಈ ಕಡೆ ಎಲ್ಲ ಹೋಲ್ಸ್ ಇರೋದ್ರಿಂದ ಈ ಕಡೆ ಪೂರ್ತಿ ಹೊಗೆ ಒಂಥರ ಸ್ಪ್ರೆಡ್ ಆಗಿ ಬರುತ್ತೆ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ. ಯಾಕಂದರೆ ನಾನು ಚಿಕ್ಕಪೇಟೆಯಲ್ಲಿ ನೋಡಿದ್ದೆ ಅಲ್ವಾ, ಚಿಕ್ಕಪೇಟೆಯಲ್ಲಿ ನೋಡಿದ್ದು ಕೂಡ ಇಷ್ಟೇ ಇದೆ ಆಲ್ಮೋಸ್ಟು. ಅದಕ್ಕೆ ಐ ಥಿಂಕ್ 200 220 ಹೇಳಿದ್ರು. ಇಲ್ಲಿ ನಾನು 120 ಏನೋ ಕೊಟ್ಟೆ. ಚೆನ್ನಾಗಿದೆ, ವುಡ್ಡಂದಿದು. ಸೊ ದೇವ್ರ ಮನೇಲಿ ಇಟ್ಟರೆ ಚೆನ್ನಾಗಿರುತ್ತೆ, ಅಥವಾ ನೀವು ಹೊರಗಡೆ ಎಲ್ಲಾದರೂ ಇಡ್ತೀನಿ ಅಂತ ಇದ್ದರೆ ಧೂಪ ಹಚ್ಬಿಟ್ಟು ಸಾಂಬ್ರಾಣಿನ ಅದರಲ್ಲಿ ಕೂಡ ಇಟ್ಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ. ಒಂದು ಬಂದು ಈ ಒಂದು ಸ್ಟಿಕ್ಕರ್ಸು. ಸೊ ಇದು ಬಂದು ಬ್ಲ್ಯಾಕ್ ಜಾರ್ ಸ್ಟಿಕ್ಕರ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇದನ್ನ ಅಡುಗೆ ಮನೆಯಲ್ಲಿ ಬಾಕ್ಸ್ ಇರುತ್ತಲ್ವ, ಸ್ಟೀಲ್ ಬಾಕ್ಸ್ಗಳು, ಸೊ ಅದ್ರ ಮೇಲೆ ಸ್ಟಿಕ್ಕರ್ನ ಸ್ಟಿಕ್ ಮಾಡಿ, ಸೊ ಪೆನ್ಸಿಲ್ ಕೂಡ ಕೊಟ್ಟಿದ್ದಾರೆ. ಇದ್ರ ಮೇಲೆ ಏನು ಹಾಕಿರ್ತೀವಿ ಕಾಳುಗಳು ಅದನ್ನು ಬರಿಬಹುದು. ಅಂದರೆ ಬಾಕ್ಸ್ ಏನಾದರೂ ಟ್ರಾನ್ಸ್ಫರ್ ಇತ್ತು ಅಂದ್ರೂ ಕೂಡ ಇದನ್ನು ಬರೆದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಲೈನಿಗೆ ಜೋಡಿಸ್ಬಿಟ್ಟು ಈ ಒಂದು ಸ್ಟಿಕ್ಕರ್ಸ್ನ ಅಂಟಿಸಿದ್ರೆ ಹೆಸರು ಬರೀದೇ ಇದ್ರೂ ನಡೆಯುತ್ತೆ. ಈ ಥರ ಸ್ಟಿಕ್ಕರ್ಸ್ ಅನ್ಸಿದ್ರೆ ಚೆನ್ನಾಗಿರುತ್ತೆ. ನಾನು ಕೆಲವೊಂದು ಸ್ಟೀಲ್ ಐಟಮ್ಸ್ಗೆ ಎಲ್ಲ ತುಂಬಿಟ್ಟಿದ್ದೀನಿ, ಎಕ್ಸ್ಟ್ರಾ ಐಟಮ್ಸ್ ಏನಿದೆ ಕಾಳುಗಳದೆಲ್ಲನೂ ಕೂಡ. ಅದು ಗೊತ್ತಾಗಲ್ಲ ಅಲ್ವಾ, ಸ್ಟೀಲ್ ಒಂದೊಂದೇ ತೆಗೆದು ನೋಡಬೇಕು, ಹಾಗಾಗಿ ಇದನ್ನು ತರಿಸ್ಕೊಟ್ಟಿದ್ದೀನಿ. ಇದರಲ್ಲಿ 70 ಸ್ಟಿಕ್ಕರ್ಸ್ ಇದೆ. ಐ ಥಿಂಕ್ ಇದಕ್ಕೆ 100 ಒಳಗಡೆ ಕೊಟ್ಟಿದ್ದೀನಿ. ಮೇ ಬಿ 70 or 80 ಇರ್ಬೋದು ಅಂತ ಅನ್ಸುತ್ತೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನನ್ನ ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. 70 ಸ್ಟಿಕ್ಕರ್ಸ್ ಇದೆ ಇದರಲ್ಲಿ. ಇದರಲ್ಲೂ ಕೂಡ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಸೊ ನಾನು ಈ ಒಂದು ಡಿಸೈನ್ನ ತೊಗೊಂಡಿದ್ದೀನಿ. ಸೊ ಫುಲ್ ಓಪನ್ ಮಾಡಿಲ್ಲ, ಅವಾಗ ಓಪನ್ ಮಾಡೋದೆಲ್ಲ ಕಿತ್ತೋಗ್ಬಿಡುತ್ತೆ ಅಂತ ಹೇಳಿ. ಸೊ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಇದನ್ನೆಲ್ಲ ಹಾಕೋದನ್ನು, ನೀವು ಚೆಕ್ ಮಾಡ್ಬೋದು ಬೇಕು ಅಂತಂದರೆ. ಸೊ ನೆಕ್ಸ್ಟ್ ಒನ್ ಬಂದು ಇದು ಟೆಡಿ ಬೇರ್ ಹಾಕೋದಕ್ಕೆ ಅಂತ ಹೇಳಿ ರೋಪ್ ಇದು. ಸೊ ಅದು ಹೇಗೆ ಬರುತ್ತೆ ಅಂತ ಇಮೇಜ್ ನಾನು ಸೈಡಲ್ಲಿ ಹಾಕಿರ್ತೀನಿ. ಸೊ ಅದಕ್ಕೆ ಈ ಥರ ಇದೆ ಆಯಿತಾ, ಲೈಕ್ ಇದು ಒಂಥರ ಟ್ರಯಾಂಗಲ್ ಶೇಪಲ್ಲಿದೆ. ಚೆನ್ನಾಗಿದೆ ಇದು ಅಂತ ಅನ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಎಷ್ಟು ಟೆಡಿ ಬೇರ್ ಇರಿಸುತ್ತೆ ಅಂತ. ಇದನ್ನು ನಾನು ರೂಮಲ್ಲಿ ಹಾಕೊಳ್ಳೋಣ ಅಂತ ಕೆಲವೊಂದಷ್ಟು ಟೆಡಿ ಬೇರ್ಸ್ ಇದೆ ಅಲ್ವಾ, ಅದೆಲ್ಲನೂ ನಾನು ಚೀಲದಲ್ಲಿ ತುಂಬಿಟ್ಟಿದ್ದೀನಿ, ಗೋಣಿ ಚೀಲದಲ್ಲಿ. ಅಂದರೆ ಅಕ್ಕಿ ಚೀಲ ಬರುತ್ತಲ್ವ ಅದ್ರಲ್ಲಿ ತುಂಬಿಟ್ಟಿದ್ದೀನಿ ವಾಶ್ ಮಾಡಿಬಿಟ್ಟು. ಸೊ ಹಾಗಾಗಿ ಇದರಲ್ಲಿ ಜೋಡ್ಸೋಣ ಎಲ್ಲನೂ ಚೆನ್ನಾಗಿ ಕಾಣುತ್ತೆ ಅಂತ ಕಾರ್ನರಿಗೆ ಎಲ್ಲಾದರೂ ಹಾಕಿ. ಇದಕ್ಕೆ ನಾನು 180 ರೂಪೀಸ್ ಏನೋ ಕೊಟ್ಟೆ, ಅಂದರೆ 174 ರೂಪೀಸ್ ಇತ್ತು. ಸೊ ಪೇ ಮಾಡಬೇಕಾದ್ರೆ 180 ರೌಂಡ್ ಫಿಗರ್ ಮಾಡಿಸ್ಕೊಂಡ್ರು. ಸೊ ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ. ಅಂದರೆ ದಾರ ಬಂದು ತುಂಬ ಗಟ್ಟಿಗಿದೆ, ಇದು ತುಂಬ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ಗೆ ವರ್ತ್ ಅಂತ ಅನಿಸುತ್ತೆ. ಸೊ ನಿಮ್ಮ ಹತ್ರ ಯಾರಾದ್ರೂ ಟೆಡಿ ಬೇರ್ಸ್ ಜಾಸ್ತಿ ಇದ್ದರೆ, ಡಾಲ್ಗಳಿದ್ದರೆ ಅದನ್ನು ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ.
ನೆಕ್ಸ್ಟ್ ಒನ್ ಬಂದು ಈ ಒಂದು ಹ್ಯಾಂಗಿಂಗ್ ಪ್ಲಾಂಟರ್ನ ತೊಗೊಂಡಿದ್ದೀನಿ. ಅಂದರೆ ಇದರಲ್ಲಿ ಪ್ಲಾಂಟ್ನ ಹಾಕಬೇಕಂತ ಏನಿಲ್ಲ, ಬೇರೆ ಬೇಕಿದ್ರೆ ನೀವು ಡಾಲ್ನ ಇಟ್ಬೋದು ಅಥವಾ ಬೇರೆ ಏನಾದರೂ ಶೋ ಪೀಸ್ನ ಕೂಡ ಇಟ್ಕೊಳ್ಬಹುದು. ಬಟ್ ಪ್ಲಾಂಟ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಇದೆ. ಇದಕ್ಕೆ ಐ ಥಿಂಕ್ 180 ರೂಪೀಸ್ ಕೊಟ್ಟೆ. ಇದಕ್ಕೂ ಕೂಡ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ನೀವು 180 ರೂಪೀಸ್ ನಿಜವಾಗ್ಲೂ ನಂಬಲ್ಲ ನೀವು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಇದರಲ್ಲಿ ಎಲ್ಲದಕ್ಕಿಂತ ನನಗೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಇದು, ಬಿಕಾಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಒಂದು ಪಾಟ್ ಆರಾಮಾಗಿ ಹಾಕ್ಬೋದು ನಾವು. ಸೊ ವಾಟರಲ್ಲೇ ಹಾಕ್ಬಿಟ್ಟು ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಪಾಟನ್ನು ಕೂಡ ಇಡ್ಬೋದು, ಬಿಕಾಸ್ ವೆಯ್ಟ್ನ ತಡೆಯುತ್ತೆ ಇದು. ಇಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಜಾಗ ಕೂಡ ಇದೆ. ಸೊ ಇದನ್ನು ಹ್ಯಾಂಗ್ ಮಾಡಿಬಿಟ್ಟು ಹಿಂಗೆ ಹಾಕ್ಬೋದು. ಈ ಥರ ಬರುತ್ತೆ. ತುಂಬ ಉದ್ದ ಕೂಡ ಇದೆ ಇದು. ಸೊ ಇಲ್ಲಿಗೂ ಕೂಡ ಹಿಂಗೆ ಹಾಕ್ಬೋದು. ಹಾಕ್ಬಿಟ್ಟು ಪ್ಲಾಂಟರ್ ಏನಾದರೂ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ವಾಲಿಟಿ ಅಂತೂ ಹೇಳಂಗಿಲ್ಲ, ಆವಾಗಲೇ ಹೇಳಿದೆ ಅಲ್ವಾ, 10 ಔಟ್ ಆಫ್ 100 ನಾನು ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಒನ್ ಬಂದು ಈ ಒಂದು ವಾಲ್ ಹ್ಯಾಂಗರ್ನ ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಎವಿಲ್ ಐ ಅಂತಾರಲ್ವಾ, ಸೊ ಆ ಥರದ್ದು ಇಲ್ಲಿದೆ ಎವಿಲ್ ಐ. ಸೊ ಮನೆಗೆ ದೃಷ್ಟಿ ಆಗಬಾರ್ದು ಅಂದರೆ ಒಂಥರ ನೆಗೆಟಿವ್ ಎನರ್ಜಿ ಇರುತ್ತಲ್ವಾ, ಸೊ ಅದನ್ನು ಹೋಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತರಿಸ್ಕೊಂಡೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ನೆಗೆಟಿವ್ ಎನರ್ಜಿ ಅಂತಲ್ಲ, ನನಗೇನೋ ಇದು ಇಷ್ಟ ಆಯಿತು, ಹಾಗಾಗಿ ನಾನು ತೊಗೊಂಡೆ. ಇದು ಬರೀ 97 ರೂಪೀಸು. ವುಡ್ಡನ್ದಿದೆ ಆ್ಯಕ್ಚುಲಿ. ವುಡ್ಡನ್ ಅಂದರೆ ಇದೊಂಥರ ಮೆಟೀರಿಯಲ್ ಬರುತ್ತಲ್ಲ ವುಡ್ದು, ಆ ಥರದ್ದು ತುಂಬಾ ಚೆನ್ನಾಗಿದೆ. ಸೊ 97 ರೂಪೀಸ್ಗೆ ವರ್ತ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ 130 ರೂಪೀಸ್ ಬಂದಿದೆ, ಅದರಲ್ಲಿ 2 ಪೀಸ್ ಬರುತ್ತೆ. ಬಟ್ ನನಗೆ ಡಿಸೈನ್ ಅಷ್ಟು ಇಷ್ಟ ಆಗಲಿಲ್ಲ ಅದರಲ್ಲಿ, ಹಾಗಾಗಿ ಈ ಒಂದು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡೆ. ಸೊ ಇದು ಕೂಡ ಅಷ್ಟೇ, ವಾಲಿಗೆ ಹ್ಯಾಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೆ ವಿಡಿಯೋದಲ್ಲಿ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ. ಈ ಥರ ಇದೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಸೊ ದೃಷ್ಟಿ ಹೋಗುತ್ತೆ ಅಂತಾರಲ್ವಾ, ಇವಿಲ್ಲ ಇದ್ದರೆ ದೃಷ್ಟಿ ಆಗಬಾರ್ದು ಅಂತ, ಹಾಗಾಗಿ ಇದೊಂದು ತರಿಸ್ಕೊಂಡೆ. ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಷ್ಟೇ, ದೃಷ್ಟಿ ಅಂತಲ್ಲ ಏನಿಲ್ಲ. ಸೊ ನೆಕ್ಸ್ಟ್ ಒನ್ ಬಂದು ಅಡುಗೆ ಮನೆಗೆ ಅಂತ ಹೇಳಿಬಿಟ್ಟು ಈ ಒಂದು ಕಿಚನ್ ಸೆಟ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದು ಆ್ಯಕ್ಚುಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇರೋದು. ಸೊ ಹಾಗಾಗಿ ನಿಮಗೆ ಬೋರ್ಡೆಲ್ಲ ಉಲ್ಟಾ ಕಾಣಿಸ್ತಿದೆ. ಸೊ ಒರಿಜಿನಲ್ ಇಮೇಜ್ನ ನಾನು ಮತ್ತೆ ಆ್ಯಡ್ ಮಾಡ್ತೀನಿ. ಸೊ ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಕಾಫಿ ಈಸ್ ಆಲ್ವೇಸ್ ಅ ಗುಡ್ ಐಡಿಯಾ ಅಂತ ಒಂದು ಬೋರ್ಡ್ ಇದೆ. ಹಾಗೆ ಯು ಆರ್ ಮೈ ಕಪ್ ಆಫ್ ಕಾಫಿ, ಲೀವ್ ಲವ್ ಇಟ್ ಅಂತ ಇದೆ. ಇನ್ನೊಂದು ಬಂದು ಕಿಚನ್ ಗಾರ್ಡನ್. ಸೊ ಈ ಒಂದು 4 ಬೋರ್ಡ್ ಇದೆ. ಇದಕ್ಕೆ ಪ್ರೈಸ್ ಎಷ್ಟು ಕೊಟ್ಟೆ ಅಂತ ಅಟ್ಯಾಚ್ ಮಾಡ್ತೀನಿ. ಇದು ಕೂಡ ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಅಡುಗೆ ಮನೆಯಲ್ಲಿ ಹಾಕೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಆರ್ಟಿಫಿಷಿಯಲ್ ಫ್ಲವರ್ಸ್ನ ಆರ್ಡರ್ ಮಾಡಿದ್ದೆ. ಚಿಕ್ಕಪೇಟೆಯಲ್ಲಿ ಹೋದಾಗ ಕೇಳಿದೆ, ಅಲ್ಲಿ ಒಂದಕ್ಕೆ 120 ರೂಪೀಸ್ ಹೇಳಿದ್ರು. ಬಟ್ ನನಗೇನೋ ವರ್ತಲ್ಲ ಅಂತ ಅನ್ನಿಸ್ತು. ಹಾಗೆ ಮೀಶೋಯಿಂದ ಆರ್ಡರ್ ಮಾಡಿದೆ. ಇದಕ್ಕೆ 304 ರೂಪೀಸು. ಸೊ ಇದರಲ್ಲಿ 4 ಕಲರ್ಸ್ ಇದೆ, ಬೇಬಿ ಪಿಂಕ್, ವೈಟ್, ಡಾರ್ಕ್ ಪಿಂಕ್ ಆ್ಯಂಡ್ ಯೆಲ್ಲೋ. ತುಂಬ ಚೆನ್ನಾಗಿದೆ. ಇದನ್ನು ವಾಸ್ ಒಳಗಡೆ ಹಾಕಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ 2 ಕಲರ್ ಕಾಂಬಿನೇಷನ್ ಮಾಡಿಬಿಟ್ಟು ಕೂಡ ಇಡ್ಬೋದು, ಅಥವಾ ಎಲ್ಲನೂ ಒಂದೇ ವಾಸಲ್ಲೇ ಇಡ್ಬೋದು. ತುಂಬ ಚೆನ್ನಾಗಿದೆ. ಬಟ್ ಅಂದರೆ ಕ್ವಾಲಿಟಿ ನನಗೆ ಚಿಕ್ಕಪೇಟೆಯಲ್ಲಿ ನೋಡಿದಷ್ಟು ಇಲ್ಲ, ಬಟ್ ಚೆನ್ನಾಗಿದೆ. ಅಂದರೆ ಇವಾಗ 300 ರೂಪೀಸಿಗೆ 4 ಕಲರ್ಸ್ ಇದೆ. ಚಿಕ್ಕಪೇಟೆಯಲ್ಲಿ ನಾನು ನೋಡಿದ್ದು ಒಂದಕ್ಕೆ 120 ರೂಪೀಸ್ ಏನೋ. ಅದಕ್ಕೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಅಂದರೆ ಇದಕ್ಕೆ ಪ್ರೈಸಿಗೆ ತಕ್ಕನಂಗಿದೆ, ಆರಾಮ್ಸೆ ಕೊಡ್ಬೋದು. 300 ರೂಪಾಯಿ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಪ್ರೈಸಿಗೆ ತಕ್ಕನಂಗೆ ಇದೆ. ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ನನಗಿಷ್ಟ ಆಯಿತು, ಹಾಗಾಗಿ ಈ ಒಂದು ಫ್ಲವರ್ಸ್ನ ತೊಗೊಂಡೆ. ನೆಕ್ಸ್ಟ್ ಒನ್ ಬಂದು ಡೈನಿಂಗ್ ಟೇಬಲ್ ಮೇಲೆ ಹಾಕೋದಕ್ಕೆ ಅಂತ ಹೇಳಿ ಡೈನಿಂಗ್ ಟೇಬಲ್ ಕವರ್ನ ಆರ್ಡರ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಯಾವುದು ಕವರ್ ಇಲ್ಲ. ಸೊ ಫುಲ್ ಪ್ಲೇನ್ ಹಾಗೆ ಇದೆ, ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದು. ಹಾಗಾಗಿ ಈ ಒಂದು ಕವರ್ನ ಆರ್ಡರ್ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ನೋಡಿದಾಗ. ಸೊ ಕಲರ್ ಆ್ಯಕ್ಚುಲಿ ವಿಡಿಯೋದಲ್ಲಿ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲಾಗಿ ನೋಡೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿದೆ ಕಲರ್. ಅದು ಇನ್ನೊಂದು ಸ್ವಲ್ಪ ಡಾರ್ಕ್ ಇದೆ, ಗ್ರೀನ್ ಕಲರು. ಆ್ಯಂಡ್ ಸೆಂಟ್ರಲ್ಲಿರೋದು ಅಷ್ಟೇ ಫ್ಲವರ್ ಡಿಸೈನಲ್ಲಿ ತುಂಬಾ ಚೆನ್ನಾಗಿದೆ. ಡೈನಿಂಗ್ ಟೇಬಲ್ ಮೇಲೆ ಇದನ್ನು ಹಾಕಿಬಿಟ್ರೆ ಬೇರೆ ಏನು ಎಕ್ಸ್ಟ್ರಾ ಕವರ್ಗಳನ್ನ ಹಾಕೋದೇ ಬೇಡ. ಸೊ ಸಪ್ರೇಟಾಗಿ ಏನು ಹಾಕ್ತೀವಲ್ವ ಅದು ಹಾಕೋ ನೆಸೆಸಿಟಿನೇ ಇಲ್ಲ. ಸೊ ಇದು ಆ್ಯಕ್ಚುಲಿ ನಾನು ಬಟ್ಟೆ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಮೆಟೀರಿಯಲ್ಲು, ಬಟ್ ಇದೊಂಥರ ಪ್ಲಾಸ್ಟಿಕ್ ಥರ ಇದೆ. ಬಟ್ 460 ರೂಪೀಸಿಗೆ ಕೊಡ್ಬೋದು ಅಂತ ಅನಿಸುತ್ತೆ. ಯೂಸ್ ಮಾಡ್ತೀನಿ, ಹೆಂಗಿದೆ ಏನು ಅಂತ ಹೇಳ್ತೀನಿ. ನಾಳೆಲ್ಲ ಹಾಕಬೇಕು. ಸೊ ಹಾಕಿದಾಗ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಬಟ್ ಡಿಸೈನ್ ತುಂಬ ಚೆನ್ನಾಗಿದೆ. ನಮ್ಮ ಒಂದು ಡೈನಿಂಗ್ ಟೇಬಲಿಗೆ ಮೇ ಬಿ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಅನಿಸುತ್ತೆ. ನಾನು ಸೈಜ್ನ ನೋಡಿಬಿಟ್ಟು ಆರ್ಡರ್ ಮಾಡಿದ್ದೀನಿ. ಸೊ ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ಚೆನ್ನಾಗಿದೆ. 460 ರೂಪೀಸಿಗೆ ಆಲ್ಮೋಸ್ಟ್ ನಾನೆಲ್ಲ ನೋಡಿ ಹುಡುಕಿ ತೊಗೊಂಡಿರೋದು. ಮೀಶೋದು ಸೆಲ್ಲರ್ಸ್ ಇರ್ತಾರಲ್ಲ ತುಂಬ ಜನ, ಸೊ ಅದ್ರಲ್ಲಿ ನೋಡಿ ಕಸ್ಟಮರ್ ರಿವ್ಯೂ ಎಲ್ಲ ನೋಡಿ ತೊಗೊಂಡಿರೋಂಥದ್ದು. ಸೊ ಹಾಗಾಗಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರೋದೇ ಬಂದಿದೆ ನನಗೆ. ಬಟ್ ಒಂದು ಪೀಸು ಮಾತ್ರ ನಾನು ಮನೆಗೆ ಎಂಟ್ರೆನ್ಸಿಗೆ ಹಾಕೋಣ ಅಂತ ಹೇಳಿ ಒಂದು ವೆಲ್ಕಮ್ ಬೋರ್ಡ್ನ ಆರ್ಡರ್ ಮಾಡಿದ್ದೆ. ಅದು ಒಂದು ಸ್ವಲ್ಪ ಬ್ರೋಕ್ ಆಗಿಬಿಟ್ಟಿದೆ. ಅದನ್ನ ನಾನು ರಿಟರ್ನಿಗೆ ಹಾಕಿದ್ದೀನಿ, ಎಕ್ಸ್ಚೇಂಜಿಗೆ ಹಾಕಿದ್ದೀನಿ. ಸೊ ಅದ್ರದ್ದೊಂದು ವಿಡಿಯೋ ತೊಗೊಂಡಿದ್ದೀನಿ, ಅದನ್ನು ಅಟ್ಯಾಚ್ ಮಾಡ್ತೀನಿ ಯಾವುದು ಅಂತ. ಯಾಕಂದರೆ ಅದನ್ನು ಹಳೆ ಮನೆ ಅಡ್ರೆಸ್ಸಿಗೆ ನಾನು ಕೊಟ್ಟಿದ್ದು. ಎಲ್ಲ ಲಕ್ಷ್ಮಿ ಅಂತ ಇಸ್ಕೊಂಡು ಬಂದು ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ, ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ತಂದ್ಕೊಡಿ. ಸೊ ಅದನ್ನು ಎಕ್ಸ್ಚೇಂಜಿಗೆ ಹಾಕಿದ್ದೀನಿ. ಬಂದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಏನು ಅಂತ. ಸೊ ನೆಕ್ಸ್ಟ್ ಬಂದು ವಾಲಿಗೆ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಬೋರ್ಡ್ಸ್ನ ಆರ್ಡರ್ ಮಾಡಿದ್ದೀನಿ.
ಬುದ್ಧಾದಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅವಾಗಲೇ ಮಧ್ಯಾಹ್ನ ಓಪನ್ ಮಾಡ್ತಾ ನೋಡಿದೆ. ಇದು ಮತ್ತು ಅದು ವಾಲ್ ಹ್ಯಾಂಗಿಂಗ್ ಅವಾಗಲೇ ತೋರಿಸೋದಲ್ವಾ, ದಾರದ್ದು ಥ್ರೆಡ್ ಅದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟೀಸು. ಸೊ ಈ ಥರ ಇದೆ. ಪೇಂಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಫಿನಿಶಿಂಗು ಅಷ್ಟೇ. ಸೊ ಇದರಲ್ಲೂ ಕೂಡ ಡಿಫ್ರೆಂಟ್ ಇದೆ ಪೇಂಟಿಂಗ್ಸು. ಅದನ್ನು ನೀವು ನೋಡಿ ತೊಗೊಳ್ಬೋದು ಯಾವ್ದು ಬೇಕೋ ಅದು. ರೇಟಿಂಗ್ ಎಲ್ಲ ಸೇಮೇ, ಬಟ್ ಡಿಸೈನ್ಸ್ ಚೇಂಜ್ ಇದೆ ಅಷ್ಟೇ. ಈ ಬುದ್ಧದಲ್ಲೂ ಅಷ್ಟೇ 3 ಸೇಮ್ ಇರೋ ಥರದ್ದು ಕೂಡ ಇತ್ತು, ಬಟ್ ನನಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ಈ ಥರ ಪೇಂಟಿಂಗ್ನ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಅಂತೂ ಮಸ್ತಾಗಿದೆ ಅಂತ ಹೇಳ್ಬೋದು, ಬಟ್ ಒಂದು ಸ್ವಲ್ಪ ಚಿಕ್ಕದಾಯ್ತೇನೋ ಅಂತ ಅನಿಸುತ್ತೆ. ಬಟ್ ಇದು ಐ ಥಿಂಕ್ 97 ರುಪೀಸ್ ಏನೋ ಅಷ್ಟೇ ನಾನು ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯಿತು ಇದು. ಇದು ಮನೆ ಎಂಟ್ರೆನ್ಸಲ್ಲಿ ಹಾಕೋಣ ಅಂತ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿಯೂ ಚೆನ್ನಾಗಿದೆ, ಬಟ್ ಹಿಂದೆಗಡೆ ಒಂದು ಸ್ವಲ್ಪ ಬೆಂಡ್ ಆಗಿಬಿಟ್ಟಿದೆ. ಅಂದರೆ ಪ್ಯಾಕಿಂಗ್ ಚೆನ್ನಾಗಿಲ್ಲ, ಹಾಗಾಗಿ ಇದು ಹೋಗಿದೆ ಅಷ್ಟೇ. ತಂದ್ಕೊಟ್ಟಾಗಲೇ ಬೆಂಡ್ ಆಗಿಬಿಟ್ಟಿತ್ತು. ಸೊ ಎಕ್ಸ್ಚೇಂಜಿಗೆ ಹಾಕಿದ್ದೀನಿ. ಇದಿಷ್ಟು ಐಟಮ್ಸ್ನು ಕೂಡ ಮೀಶೋಯಿಂದ ಆರ್ಡರ್ ಮಾಡಿದ್ದು. ಇನ್ನೊಂದು ಐಟಮ್ ಎಕ್ಸ್ಚೇಂಜ್ ಹಾಕಿದ್ದೀನಿ, ಬಂದಮೇಲೆ ತೋರಿಸ್ತೀನಿ. ಹಾಗೆ ಇನ್ನೊಂದು ಸ್ಟಿಕ್ಕರ್ನ ಆರ್ಡರ್ ಮಾಡಿದ್ದೀನಿ, ಅದು ಕೂಡ ಆಫರಲ್ಲಿತ್ತು, ಬೈ 1 get 2 ಆಫರಲ್ಲಿತ್ತು. ಬಟ್ ಅದನ್ನ ಬರೋದು ಇನ್ನೂ 1 ವೀಕ್ ಆಗ್ಬೋದು. ಸೊ ಬಂದಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ. ಸೊ ಇದಿಷ್ಟು ಕೂಡ ಮೀಶೋ ಹಾಲ್. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ. ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ಸು, ನಿಮಗೆ ಏನಾದರೂ ಬೇಕು ಅಂತಂದರೆ ಚೆಕ್ ಮಾಡ್ಬೋದು. ನಾನು ತೋರಿಸಿದ್ದು ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟೀಸು, ಪ್ರೈಸ್ಗೆ ವರ್ತ್ ಅಂತ ಅನ್ಸುತ್ತೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಸೊ ಹೋಪ್ ನಿಮಗೆ ಈ ಒಂದು ಮೀಶೋ ಹಾಲ್ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬಾಯ್, ಲಾಟ್ಸ್ ಆಫ್ ಲವ್.